ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೃಷ್ಣ ಕಾಂಪಿಲ್ಯಕ್ಕೆ ಬಂದು ದ್ರೌಪದಿಯನ್ನು ಅವನಿಗೆ ಕೊಡ್ತಕ್ಕಂಥ ಒಂದು ಪ್ರಸ್ತಾಪವನ್ನು ನಿರಾಕರಿಸ್ತಾನೆ. ಮತ್ತು ಬೇಕಾದ ಸಹಾಯವನ್ನು ಕೂಡ ತಾನು ಅವ್ರಿಗೆ ಮಾಡ್ತೀನಿ ಅಂಥೇಳಿ ಭಾಷೆ ಕೊಡ್ತಾನೆ. ಇನ್ನು ಪಾಂಡವರು ಬದುಕಿದಾರಾ ಅಥವಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಅನ್ವೇಷಣೆಯನ್ನು ಮಾಡಬೇಕು ಅಂಥೇಳಿ ಉದ್ಧವನ ಜೊತೆ ಹೇಳ್ತಾನೆ. ಉದ್ಧವ ವೇದವ್ಯಾಸರ ಜೊತೆಗೆ ನಾಗಲೋಕಕ್ಕೆ ಹೊರಡ್ತಾನೆ. ಅವನು ನಿಶ್ಚಯ ಮಾಡೋದು ನಿಧಾನ, ಆದರೆ ಪ್ರಸಂಗ ಬಂದರೆ ಬೇಗ ನಿಶ್ಚಯ ಮಾಡ್ಕೋತಾ ಇದ್ದ. ಅದರ ಹಾಗೆ ಕೆಲಸಗಳನ್ನು ಕೂಡ ಕೈಗೊಳ್ತಾ ಇದ್ದ. ಪಾಂಡವರು ಸಾವನ್ನು ತಪ್ಪಿಸ್ಕೊಂಡಿದ್ದಾರೆ ಅಂತ ಕೃಷ್ಣ ಹೇಳಿರ್ತಾನೆ. ತಕ್ಷಣ ಉದ್ಧವ ಅಂದ್ಕೊಳ್ತಾನೆ, ತನ್ನ ತಂದೆಯ ಮಾತಾಮಹ ಗಂಗಾ ಯಮುನಗಳ ಮಧ್ಯೆ ಇರ್ತಕ್ಕಂಥ ಕಾಡುಗಳಲ್ಲಿ ಇರೋ ನಾಗರ ಅಧಿಪತಿ ಆರ್ಯಕರಾಜನನ್ನು ನೋಡಿ ಬರಬೇಕು. ವಾರಾಣವತ ಬೆಂಕಿ ಹತ್ಯೆ ಉರಿತಿದ್ದ ಅರಮನೆಯಿಂದ ತಪ್ಪಿಸ್ಕೊಂಡ ಮೇಲೆ ಅವ್ರ ಗತಿ ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಸರಿಯಾಗಿ ಹೇಳಬಲ್ಲಂತಹ ವ್ಯಕ್ತಿ ಅವನು ಅಂಥೇಳಿ ಅವನು ನಿಶ್ಚಯ ಮಾಡಿಕೊಳ್ತಾನೆ. ಧೌಮ್ಯರ ಆಶ್ರಮದಲ್ಲಿ ಈ ವ್ಯಾಸ ಮಹರ್ಷಿಗಳನ್ನು ನೋಡಿದಾಗ ಅವರು ಕೂಡ ಆರ್ಯಕ ರಾಜಧಾನಿ ನಾಗಕೂಟಕ್ಕೆ ಹೋಗ್ತಿದ್ದಾರೆ ಅಂತ ಇವನಿಗೆ ಗೊತ್ತಾಗುತ್ತೆ. ಬಹುಶಃ ಅವರು ಈ ರಹಸ್ಯಕ್ಕೆ ಒಂದು ದಾರಿ ತೋರಿಸಬಹುದು ಅಂತ ಅವನಿಗನ್ಸುತ್ತೆ. ರಾತ್ರಿ ಬಹಳ ಹೊತ್ತಾಗುತ್ತೆ. ಕೃಷ್ಣ ಮಲಗದ ನಂತರ ಮುನಿಶ್ರೇಷ್ಠರ ಹತ್ರಕ್ಕೆ ಹೋಗ್ತಾನೆ. ನಾನು ನಿಮ್ಮ ಜೊತೆಗೆ ಬರಬಹುದಾ ಅಂತ ಕೇಳ್ತಾನೆ. ಅವರು ತಕ್ಷಣ ಒಪ್ಕೊಳ್ತಾರೆ. ಇನ್ನು ಆಚಾರ್ಯ ಜೈಮಿನಿಯ ನಾಯಕತ್ವದಲ್ಲಿ ಒಂದು 10 ಜನ ಶೂರರು, ಕೆಲವರು ನಾಗರ ಮುಖ್ಯರು, ಎಲ್ಲರೂ ಆ ಮಹಾಮುನಿಯ ಪರಿವಾರವಾಗಿರುತ್ತೆ. ಉದ್ಧವ ಕೂಡ ಅವ್ರ ಜೊತೆ ಸೇರಿಕೊಳ್ತಾನೆ. ಎಲ್ಲರೂ ದೋಣಿನಲ್ಲಿ ಪ್ರಯಾಣ ಮಾಡಿ 3 ದಿನಗಳ ಪ್ರಯಾಣದ ನಂತರ ಏಕಚಕ್ರ ತೀರ್ಥವನ್ನು ಸೇರ್ಕೋತಾರೆ. ಈ ಮಹಾಮುನಿಯ ಪ್ರಭಾವ ಆರ್ಯರ ಮೇಲೆ ಎಷ್ಟಿರುತ್ತೋ ಅದೇ ರೀತಿ ನಾಗರು ಮತ್ತು ನಿಷಾದರ ಮೇಲೂ ಕೂಡ ಬಹಳ ಇದೆ ಅನ್ನೋದು ಉದ್ಧವನಿಗೆ ಬಹಳ ಬೇಗ ಅರ್ಥ ಆಗುತ್ತೆ. ಏಕೆಂದರೆ ಅವರು ಬರೋ ಸುದ್ದಿ ತಿಳಿದ ಕೆಲವು ಕಡೆ ಹಳ್ಳಿಗರೆಲ್ಲ ನದಿ ತೀರದಲ್ಲಿ ಸೇರಿಕೊಂಡು ಅವರನ್ನು ಸ್ವಾಗತ ಮಾಡ್ತಾ ಇರ್ತಾರೆ. ಕೆಲವು ಕಡೆ ಅವರ ಒತ್ತಾಯಕ್ಕೆ ಮಣಿದು ಈ ಮಹಾಮುನಿ ದೋಣಿಯಿಂದ ಇಳಿದು ಹೋಗಿ ಅವರ ಭಕ್ತಿಯನ್ನು ಮತ್ತು ಕಾಣಿಕೆಯನ್ನು ಕೂಡ ಸ್ವೀಕರಿಸ್ತಾ ಇರ್ತಾರೆ. ಆ ಹಳ್ಳಿಗಳಲ್ಲಿ ನಾಗಜನರೇ ಜಾಸ್ತಿ ಇರ್ತಾರೆ. ರಾತ್ರಿ ತಂಗಬೇಕು ಅಂತ ಪ್ರಾರ್ಥಿಸಿರೋ ಕಡೆಯಲ್ಲಿ ಅವರ ಶಿಷ್ಯರು ಹೋಮ ಹವನಗಳನ್ನು ಮಾಡ್ತಾ ಇರ್ತಾರೆ. ಮಹಾಮುನಿಗಳೇ ಅದನ್ನೆಲ್ಲ ಮಾಡಿಸ್ತಿರ್ತಾರೆ. ಶಿಷ್ಯರೆಲ್ಲ ವೇದ ಮಂತ್ರಗಳನ್ನು ಪಠಿಸಿ ದೇವತೆಗಳನ್ನು ಆವಾಹನೆ ಮಾಡಿದಾಗ ಜೈಮಿನಿ ಮಹರ್ಷಿಯ ಕಂಠದಿಂದ ಹೊರಟ ಘೋಷ, ವೇದಘೋಷಗಳು ಸ್ಫೂರ್ತಿಯ ಅಲೆಗಳನ್ನು ಎಲ್ಲ ಕಡೆ ಎಬ್ಬಿಸ್ತಾ ಇರುತ್ತೆ. ಆಮೇಲೆ ದೌರ್ಮ್ಯರ ಆಶ್ರಮದಲ್ಲಿ ನಡೆದ ಹಾಗೆ ರೋಗಿಗಳಿಗೆ ಮತ್ತು ಅಂಗವಿಕಲರಿಗೆ ರೋಗ ನಿವಾರಣೆ ಮತ್ತು ಅವರ ಕಷ್ಟದ ನಿವಾರಣೆಗೋಸ್ಕರ ಅವಳಿ ಜವಳಿ ದೇವತೆಗಳಾದ ಅಶ್ವಿನಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನೆರೆದಿದ್ದವ್ರಿಗೆಲ್ಲ ಮುನಿಶ್ರೇಷ್ಠರು ತಾವೇ ಕೈಯಾರೆ ಪ್ರಸಾದ ಕೊಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ. ತಾವು ನೋಡಿದ ಜನರಿಗೆ ಹೊಸದೊಂದು ಪ್ರೇರಣೆಯನ್ನು ನೀಡಿ, ಆಸೆಯನ್ನು ನೀಡಿ ಬದುಕೋಕ್ಕೆ ಒಂದು ಉಲ್ಲಾಸವನ್ನು ಕೊಡ್ತಾ ಇರ್ತಾರೆ. ಈ ಏಕಚಕ್ರ ದೊರೆಯ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಂದ ಮುಂದಕ್ಕೆ ಮಹಾಮುನಿಗಳು ಕಾಲ್ನಡಿಗೆಯಲ್ಲಿ ನಾಗಕೂಟಕ್ಕೆ ಹೊರಡ್ತಾರೆ. ಏಕೆಂತಂದರೆ ಅದು ಕಾಡಿನ ಒಳಭಾಗ. ಆ ಕಾಡಿನ ಒಳಗಡೆ ಹೋಗಿ ನಾಗಮುಖ್ಯರು ದಾರಿನ ತೋರಿಸ್ತಿರ್ತಾರೆ. ದಾರಿ ಉದ್ದಕ್ಕೂ ನಾಗರು ಗುಂಪು ಗುಂಪಾಗಿ ಬಂದು ಈ ಋಷಿಶ್ರೇಷ್ಠರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇರ್ತಾರೆ. ಮುನಿಶ್ರೇಷ್ಠ ವೇದವ್ಯಾಸರ ಹೆಸರನ್ನು ಎಲ್ಲರೂ ಭಕ್ತಿಯಿಂದ ಹೇಳೋದನ್ನು ಚಿಕ್ಕಂದಿನಿಂದ ಉದ್ಧವ ಕೇಳಿರ್ತಾನೆ. ಆದರೆ ಅವರ ಸಾನ್ನಿಧ್ಯದ ವಿಲಕ್ಷಣವಾದ ಈ ಯಕ್ಷಿಣಿಯನ್ನು ಮತ್ತು ಅವರನ್ನು ನೋಡಿದ ತಕ್ಷಣ ಮೂಡ್ತಕ್ಕಂಥ ಗಾಢ ಭಕ್ತಿಯನ್ನು ಅವನು ಮೊದಲನೇ ಬಾರಿ ಅನುಭವಿಸ್ತಾನೆ. ಹಲವಾರು ವರ್ಷಗಳಿಂದ ಈ ಮುನಿವರ್ಯರು ಗಂಗಾ ಯಮುನಾ ನದಿ ಉದ್ದಕ್ಕೂ ಆಶ್ರಮಗಳನ್ನು ಮತ್ತು ಆರ್ಯರ ನಾಗರ ವಸತಿಗಳನ್ನು ಕೂಡ ಭೇಟಿ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಆರ್ಯರ ಧರ್ಮನಿಷ್ಠೆಗಳ ಪ್ರಕಾರ ಉನ್ನತ ಜೀವನವನ್ನು ನಡೆಸೋಕ್ಕೆ ಋಷಿಗಳಿಗೆ ಮತ್ತು ಅವರ ಶಿಷ್ಯರಿಗೂ ಕೂಡ ಪ್ರೇರಣೆ ಕೊಡ್ತಾ ಇರ್ತಾರೆ. ಸಾಧ್ಯ ಆದಾಗೆಲ್ಲ ನಾಗರನ್ನು ಮತ್ತು ಆರ್ಯರನ್ನು ಹತ್ತಿರಕ್ಕೆ ತರ್ತಾ ಇರ್ತಾರೆ. ಏಕೆಂದರೆ ನಾಗರಿಗೆ ಮತ್ತು ಆರ್ಯರಿಗೂ ಸದಾ ವಿರಸ ಮತ್ತು ಕಲಹ ನಡೀತಾ ಇರುತ್ತೆ. ಇವರು ಆ ವಿರಸವನ್ನು ಶಮನ ಮಾಡಿ ಸಂಕಟವನ್ನು ನಿವಾರಣೆ ಮಾಡ್ತಾ ಇರ್ತಾರೆ. ತಮ್ಮ ಬಳಿಗೆ ಬಂದವ್ರಿಗೆಲ್ಲ ಆಶೀರ್ವಾದ ಮಾಡ್ತಿರ್ತಾರೆ. ರೋಗಿಗಳನ್ನು ಮತ್ತು ಅಂಗವಿಕಲರನ್ನು ಗುಣಪಡಿಸ್ತಿರ್ತಾರೆ.
ಎಲ್ಲಕ್ಕಿಂತ ಹೆಚ್ಚಾಗಿ ಸಂಕಟದಿಂದ ಬಂದವ್ರಿಗೆ ಜೀವನದಲ್ಲಿ ಒಂದು ಹೊಸ ಉತ್ಸಾಹವನ್ನು ತೋರಿಸ್ತಾ ಇರ್ತಾರೆ. ತಮ್ಮ ಹತ್ತಿರಕ್ಕೆ ಬಂದವ್ರಿಗೆಲ್ಲರಿಗೂ ತಾವು ಅಪಾರ ಪ್ರೇಮವನ್ನು ತೋರಿಸ್ತಾ ಇರ್ತಾರೆ. ಹೀಗೆ 4 ದಿನದ ಕಾಲ್ನಡಿಗೆಯ ಪ್ರಯಾಣ ನಡೆಯುತ್ತೆ. ಅನಂತರ ಸಿಕ್ಕತ್ತೆ ಆರ್ಯಕ ರಾಜನ ರಾಜಧಾನಿ. ಆರ್ಯಕ ರಾಜ ಮತ್ತು ಅವನ ಮೊಮ್ಮಗ ರಾಜಕುಮಾರ ಕರ್ಕೋಟಕ, ಅವರ ಜೊತೆಯಲ್ಲಿ ನಾಗಜನರ ಪ್ರಚಂಡವಾದ ಸಮೂಹ ಎಲ್ಲ ಈ ಋಷಿಗಳನ್ನು ಸ್ವಾಗತಿಸೋಕ್ಕೆ ಅಂತ ಗಡಿಯಲ್ಲಿ ನಿಂತಿರ್ತಾರೆ. ವೃದ್ಧನಾಗಿದ್ದ ಆರ್ಯಕ ರಾಜನಿಗೆ ಸುಮಾರು 100 ವರ್ಷದಷ್ಟು ವಯಸ್ಸಾಗಿರುತ್ತೆ. ಡೋಲಿ ಮಂಚದ ಮೇಲೆ ಅವನನ್ನು ಕರ್ಕೊಂಡು ಬರ್ತಾರೆ. ಬರೀ ಮೂಳೆ ಚಕ್ಕಳವಾಗಿರುತ್ತಾನೆ ಅವನು. ಕೈಯೆಲ್ಲ ಸೌದು ಹೋಗಿರುತ್ತೆ, ಕಾಲುಗಳು ಸೆಟ್ಕೊಂಡಿರುತ್ತೆ. ಸಾವಿನ ಮುಖವಾಡವನ್ನು ಹಾಕ್ಕೊಂಡಿದ್ದಾನೇನೋ ಅನ್ನೋಷ್ಟು ಅವನು ಬತ್ತಿ ಹೋಗಿರ್ತಾನೆ. ಆದರೆ ಎಲ್ಲವನ್ನು ಎಚ್ಚರಿಕೆಯಿಂದ ತನ್ನ ಬಟ್ಟಲುಗಣ್ಣಿಂದ ನೋಡ್ತಾ ಇರ್ತಾನೆ. ಚುರುಕಾಗಿರುತ್ತೆ ಬುದ್ಧಿ. ಸಮಯ ಬಂದಾಗ ಚಡಿ ಏಟು ಕೊಡಲಿಕ್ಕೆ ಅಂತ ಅವನ ನಾಲಿಗೆ ಸಿದ್ಧವಾಗಿರುತ್ತೆ. ಕಠೋರವಾದ ದೃಢ ಸಂಕಲ್ಪವನ್ನು ಮಾಡ್ತಾ ಇರ್ತಾನೆ. ಅಂದರೆ ಈ ಹಿಂದೆ ಗಂಗಾ ಯಮುನಾ ಮಧ್ಯದ ಈ ಅರಣ್ಯ ಭೂಮಿಯನ್ನು ಅವನು ಆಳ್ತಾ ಇದ್ದ. ಆಗ ಅವನ ಮಾತೆ ಅಲ್ಲಿ ಶಾಸನ ಆಗಿರುತ್ತೆ. ಅವನಿಗೆ ಎದುರು ಯಾರೂ ಇರೋದಿಲ್ಲ. ಇವತ್ತು ಆ ನಾಗದೊರೆಯ ಅವಶೇಷ ಇದು ಅನ್ನೋ ಹಾಗೆ ಆರ್ಯಕ ಬತ್ತಿ ಹೋಗಿರ್ತಾನೆ. ಅವನಿಗೆ ಸುಮಾರು 6 ಜನ ಹೆಂಡರು ಇರ್ತಾರೆ, 11 ಜನ ಗಂಡು ಮಕ್ಕಳಿರ್ತಾರೆ. ಅವರೆಲ್ಲರೂ ತೀರ್ಕೊಂಡಿರ್ತಾರೆ. ಜೊತೆಗೆ ಎಷ್ಟೋ ಮೊಮ್ಮಕ್ಕಳು ಕೂಡ ಸತ್ತು ಹೋಗಿರ್ತಾರೆ. ಜೀವಚ್ಛವ ಆಗಿದ್ದರೂ ಕೂಡ ಇವತ್ತಿಗೂ ಕೂಡ ನಾಗರ ಜೀವನದಲ್ಲಿ ಅವನದೇ ಮೇಲುಗೈಯಾಗಿರುತ್ತೆ. ಆ ಜನಕ್ಕೆ ಅವನ ಬಗ್ಗೆ ಭಕ್ತಿ ಇರುತ್ತೆ. ಈ ದೊರೆಯನ್ನು ಕಂಡ್ರೆ ಒಂಥರ ಭಯ ಭಕ್ತಿ ಎರಡು. ಯಾಕೆ ಅಂತಂದರೆ ನಾಗಜನರ ರಕ್ಷಾ ದೇವತೆ ಭಗವಾನ್ ಪಶುಪತಿ ಅಂದರೆ ಪರಮಾತ್ಮ ಈಶ್ವರ ಇವನಿಗೆ ಸಂದೇಶವನ್ನು ಕೊಡ್ತಾನೆ ಅಂಥೇಳ್ಬಿಟ್ಟು ಆ ಜನರು ನಂಬಿರ್ತಾರೆ. ಹಾಗಾಗಿ ಆರ್ಯಕನನ್ನು ಕಂಡ್ರೆ ಅವ್ರಿಗೆ ದೇವರಿಗಿಂತ ಒಂದು ಪಾಲು ಕಡಿಮೆ ಅಷ್ಟೇ, ಅಷ್ಟೊಂದು ಭಯಭಕ್ತಿಗಳನ್ನು ಅವರು ತೋರಿಸ್ತಾ ಇರ್ತಾರೆ. ಈ ದೊರೆಯ ಮಗಳು ಮರೀಷೆ ಅಂದ್ಬಿಟ್ಟು, ಅವಳ ಮೊಮ್ಮಗ ಈ ಉದ್ದವ. ಹೀಗಂತೇಳ್ಬಿಟ್ಟು ಮಹಾಮುನಿಗಳು ಅಲ್ಲಿ ಇದ್ದ ಎಲ್ಲರಿಗೂ ಇವನ ಪರಿಚಯವನ್ನು ಮಾಡಿಕೊಡ್ತಾರೆ. ದೊರೆ ಅವನನ್ನು ಹತ್ತಿರಕ್ಕೆ ಕರೆದುಬಿಟ್ಟು ಮೈ ದಳುಕೊಂಡು ಬಿಗಿದು ಅಪ್ಕೊಳ್ತಾನೆ. ತನ್ನ ಮೊಮ್ಮಗ ಕಾರ್ಕೋಟಕನ ಮಗ ಮಣಿಮಾನನ ಕೈಗೆ ಅವನನ್ನು ಒಪ್ಪಿಸ್ತಾನೆ. ಆ ಕಾರ್ಕೋಟಕ ದೊರೆಯ ಹಿರಿಯ ಮೊಮ್ಮಗನೇ ಮಣಿಮಾನನವನು. ಈಗ ಕಾರ್ಕೋಟಕ ದೊರೆ ಅಲ್ಲಿ ರಾಜ್ಯವನ್ನು ಆಳ್ತಾ ಇರ್ತಾನೆ. ಕಾರ್ಕೋಟಕ ಮತ್ತು ಮಣಿಮಾನ್ ಇಬ್ಬರು ನಾಗ ರೀತಿಯಲ್ಲಿ ಸೊಗಸಾಗಿ ಯೋಧರ ರೀತಿ ಇರ್ತಾರೆ. ಹಿರಿಯನಿಗೆ 50 ವರ್ಷ, ಕಿರಿಯವನಿಗೆ 25 ವರ್ಷ ಇರಬಹುದು. ಅವರ ಮೈಗೆ ಕೆಂಪು ಮತ್ತು ಬೆಳುಪು ಪಟ್ಟೆಗಳನ್ನು ಬಳ್ಕೊಂಡಿರ್ತಾರೆ. ತಲೆ ಮೇಲೆ ಗರಿಗಳನ್ನು ಸಿಕ್ಕಿಸಿರೋ ಒಂದು ರುಮಾಲನ್ನು ಸುತ್ತಕೊಂಡಿರ್ತಾರೆ. ಇದು ರಾಜವಂಶದ ನಾಗರ ಲಕ್ಷಣ ಅಂತ ಅವ್ರು ಭಾವಿಸಿರ್ತಾರೆ. ಇಬ್ಬರ ಕೈಯಲ್ಲೂ ಒಂದೊಂದು ಈಟಿ ಇರುತ್ತೆ, ಗುರಾಣಿ ಇರುತ್ತೆ. ಇನ್ನು ಸಾಂದೀಪನಿ ಗುರುಗಳ ಮಗ ಪುನರ್ದತ್ತನನ್ನು ಬಿಡಿಸ್ಕೊಂಡು ಬರೋಕ್ಕೆ ಕೃಷ್ಣನ ಜೊತೆಯಲ್ಲಿ ಉದ್ಧವ ಕಡಲ ಆಚೆಗಿರೋ ನಾಗಲೋಕಕ್ಕೆ ಹೋಗಿರ್ತಾನೆ. ಆದರೆ ತನ್ನ ತಂದೆಯ ತಾಯಿಯ ತವರಾದ ನಾಗರಾಜ್ಯಕ್ಕೆ ಅವನು ಎಂದು ಬಂದಿರೋದಿಲ್ಲ. ಹಾಗಾಗಿ ಅವರನ್ನೆಲ್ಲ ನೋಡಿ ಇವನಿಗೂ ಕೂಡ ಸಂತೋಷ ಆಗುತ್ತೆ. ಗಡಿಯಿಂದ ಊರೊಳಗೆ ಹಿಂದಿರುಗಿದಾಗ ಉದ್ಧವ ತನ್ನ ಡೋಲಿ ಪಕ್ಕದಲ್ಲೇ ಬರಬೇಕು ಅಂದ್ಬಿಟ್ಟು ಆರ್ಯಕ ರಾಜ ಅಂದರೆ ಇವನಿಗೆ ಮುತ್ತಜ್ಜ ಒತ್ತಾಯ ಮಾಡ್ತಾನೆ. ಆ ಪಲ್ಲಕ್ಕಿಯ 2 ಬದಿಯಲ್ಲಿ ಬೋಳತಲೆ ಮತ್ತು ದೀರ್ಘದಂಡದ ಕೈಗಳ ಪಶುಪತಿಯ ಪೂಜಾರಿಗಳು ನಡೀತಾ ಇರ್ತಾರೆ. ದಾರಿಯಲ್ಲಿ ಆರ್ಯಕ ಕೇಳ್ತಾನೆ, ನಿಮ್ಮ ಅಜ್ಜ ಶೂರ ನನ್ನ ಮಗಳು ಮರೀಷೆಯನ್ನು ಹೇಗೆ ಮದುವೆ ಆದ ನಿನಗೆ ಗೊತ್ತಾ ಅಂತ. ಇವನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಕಥೆನ ಹೇಳ್ತೀನಿ ಕೇಳು ಅಂತ ಹೇಳಿಬಿಟ್ಟು ಪ್ರಾರಂಭ ಮಾಡ್ತಾನೆ ಮುತ್ತಜ್ಜ. ಹಿಂದಿನ ಕಾಲ ವೃಷ್ಣಿ, ಶೂರ, ಅಂಧಕ ವಂಶಗಳ ಯಾದವರು ಯಮುನಾ ನದಿ ತೀರದಲ್ಲಿದ್ದ ಕಾಡುಗಳನ್ನು ಕಡಿದು ಅಲ್ಲಿ ತಮಗೆ ನೆಲೆಯನ್ನು ಮಾಡಿಕೊಳ್ತಾ ಇದ್ದರು. ಶೂರ ತುಂಬ ಧೈರ್ಯವಂತ ಸರ್ದಾರ. ಅವನು ಒಮ್ಮೆ ಬೇಟೆಗೆ ಹೋಗಿದ್ದಾಗ ಒಂದು ತೋಳಗಳ ಗುಂಪು ಅವನ ಮೇಲೆ ಬಂದು ಬಿತ್ತು. ಅಷ್ಟು ಹೊತ್ತಿಗೆ ನಮ್ಮ ನಾಗಮುಖ್ಯರ ತಂಡ ಅಲ್ಲಿಗೆ ಬಂದಿರ್ದಿದ್ರೆ ಅವನು ಸತ್ತು ಹೋಗಿಬಿಡಬೇಕಾಗಿತ್ತು. ಅವರೆಲ್ಲ ಅವನನ್ನು ಬಿಡಿಸಿದ್ರು. ಅವನಿಗೆ ಮೈ ಮೇಲೆ ಎಚ್ಚರಿಕೆಯೇ ಇರಲಿಲ್ಲ. ಅಷ್ಟು ಆ ತೋಳಗಳು ಗಾಯ ಮಾಡಿದ್ವು, ಮೈ ತುಂಬ ಗಾಯ ಆಗಿತ್ತು. ಆಗ ನಾಗಮುಖ್ಯರು ಅವನನ್ನು ಎತ್ಕೊಂಡು ನನ್ನ ಹತ್ತಿರಕ್ಕೆ ಕರ್ಕೊಂಡು ಬಂದರು ಅಂತ ಆರ್ಯಕ ಹೇಳ್ತಾನೆ. ಅವನು ಮುಂದುವರಿಸ್ತಾನೆ, ಶೂರ ಒಬ್ಬ ವೀರ ಅಂತ ನನಗೆ ನೋಡಿದ ತಕ್ಷಣ ಗೊತ್ತಾಯಿತು. ನನ್ನ ಗುಡಿಸ್ಲಿಗೆ ಅವನನ್ನು ಕರ್ಕೊಂಡು ಹೋದೆ. ನನ್ನ ಕುಟುಂಬದವರೆಲ್ಲ ಅವನಿಗೆ ಆರೈಕೆ ಮಾಡಿದ್ರು.
ಅದರಲ್ಲಿ ನನ್ನ ಹಿರಿಯ ಮಗಳು ಮರೀಷೆ ಅವನು ಉಪಚಾರಕ್ಕೆ ನಿಂತ್ಕೊಂಡು ತುಂಬ ಒಳ್ಳೆ ಹೆಂಗಸು, ಬಹಳ ಚುರುಕು, ಬಹಳ ಧೈರ್ಯ, ತುಂಬ ಹುರುಪುಗಾತಿ, ಹಾವಿನ ಹಾಗೆ ಅವಳ ರಮಣೀಯತೆ ಇರುತ್ತೆ. ಶೂರನನ್ನು ಮದುವೆ ಆಗಬೇಕು ಅಂತ ಅವಳು ನಿಶ್ಚಯ ಮಾಡ್ತಾಳೆ. ಶೂರನಿಗೆ ಗುಣ ಆದಮೇಲೆ ಅವಳ ಶುಶ್ರೂಷೆಯಿಂದ ಎಷ್ಟೋ ಅವಳ ಸೆಳೆತಕ್ಕೂ ಅಷ್ಟೇ ಶೂರ ಮನಸೋಲ್ತಾನೆ. ಇಷ್ಟನ್ನು ಹೇಳಿ ಆರ್ಯಕ ಒಂದು ಗಳಿಗೆ ತಡೀತಾನೆ ಮತ್ತು ಹೇಳ್ತಾನೆ, ಶೂರನನ್ನು ಕರೆದೊಯ್ಯೋಕ್ಕೆ ಯಾದವ ಸರದಾರರು ಬರ್ತಾರೆ. ಆಗ ಅವನು ಹೊರಟೋಗ್ತಾನೆ. ಆದರೆ ಅವನ ಹೃದಯ ಮಾತ್ರ ಇಲ್ಲೇ ಉಳ್ಕೊಳ್ಳುತ್ತೆ, ಅದು ಮರೀಷೆಯಲ್ಲಿ. ಪೂರ ಗುಣ ಆದಮೇಲೆ ಹಿಂತಿರುಗಿ ಬಂದು ಆ ಮರೀಷೆಯನ್ನು ಮದುವೆ ಮಾಡಿಕೊಳ್ಳೋ ಪ್ರಸ್ತಾಪವನ್ನು ಮಾಡ್ತಾನೆ. ಈ ಪ್ರಸ್ತಾಪದಿಂದ ಯಾದವರಿಗೆ ಮೊದಲು ಬಹಳ ಸಿಟ್ಟು ಬರುತ್ತೆ. ಏಕೆಂದರೆ ಅವರೆಲ್ಲ ಬಹಳ ಪ್ರತಿಷ್ಠಾವಂತ ಜನ, ಇವರು ಅನಾಗರಿಕರು ಅವರ ಪಾಲಿಗೆ. ಆದರೆ ಶೂರ ಬಹಳ ಗಟ್ಟಿಗ. ಅವನು ತನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ನಾಗಕೂಟಕ್ಕೆ ಬಂದು ಮರೀಷೆಯನ್ನು ಮದುವೆಯಾಗಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಈ ಮುದಿದೊರೆ ಈ ಕಥೆಯನ್ನೆಲ್ಲ ಹೇಳ್ತಾನೆ ಮತ್ತು ಹಿಂದಿನದನ್ನು ನೆನೆದು ಆ ಮದುವೆಯ ವೈಭವವನ್ನು ಕೂಡ ಹೇಳ್ತಾನೆ. ನೋಡು, ಅದು ದೊಡ್ಡ ವೈಭವದ ಸಂದರ್ಭ ಆಗಿತ್ತು. ಯಾದವರು ಮತ್ತು ನಾಗರು ಭಾರಿ ಉತ್ಸವ ನಡೆಸಿದ್ರು. ನನ್ನ ಮರೀಷೆ ಬಹಳ ಧೀರ ಇದ್ಲವಳು, ವೀರಪುತ್ರರನ್ನು ಪುತ್ರಿಯರನ್ನು ಕೂಡ ಹಡಿದ್ಲು ಅಂತ ಹೇಳ್ಬಿಟ್ಟು ರಾಜ ಹೆಮ್ಮೆಯಿಂದ ಹೇಳ್ತಾನೆ. ನೀವು ಯಾವಾಗಾದರೂ ಮದುವೆಗೆ ಹೋಗಿದ್ರಾ ಅಂತ ಉದ್ದವ ಕೇಳ್ತಾನೆ. ಆಗ ದೊರೆ ಹೇಳ್ತಾನೆ, ಮರೀಷೆಯನ್ನು ಮದುವೆ ಆದಾಗ ನಿಮ್ಮ ಅಜ್ಜ ಮದುವೆಯಲ್ಲಿ ಇನ್ನೂ ಬಂದಿರಲಿಲ್ಲ. ಆಮೇಲೆ ಮದುವೆಗೆ ಹೋಗಿದ್ದೆ ಒಂದು ಸಲ. ಅದು ಯಾವಾಗ ಅಂದರೆ ಅವನ ಹಿರಿಯ ಮಗ ವಸುದೇವ, ಅಂದರೆ ನಿಮ್ಮ ದೊಡ್ಡಪ್ಪ ಹುಟ್ಟಿದಾಗ ನಾನು ಅಲ್ಲಿ ಹೋಗಿದ್ದೆ ಅಂತ ಹೇಳ್ಬಿಟ್ಟು ದೊರೆ ಹೇಳ್ತಾನೆ. ಉದ್ದವ ಇವ್ರನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಈ ನಾಗಜನರು ತುಂಬ ಸರಳ ಜೀವಿಗಳಾಗಿರ್ತಾರೆ, ಅಕೃತ್ರಿಮಗಳಾಗಿರ್ತಾರೆ. ಇಟ್ಟಿಗೆ ಮನೆಗಳಲ್ಲಿ ಮಣ್ಣಿನ ಗುಡಿಸಲಲ್ಲಿ ವಾಸ ಮಾಡ್ತಾ ಇರ್ತಾರೆ. ಏನು ಪ್ರಯತ್ನವೇ ಇಲ್ಲದೆ ಅವರ ಹೊಲಗಳಲ್ಲಿ ಬೆಳೆದಂತಹ ಹುರುಳಿ, ಗೋಧಿ ಅಥವಾ ಕಾಡಲ್ಲಿ ಸಿಕ್ಕ ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು, ಅಡವಿಯಲ್ಲಿ ಸಿಕ್ಕ ಪಕ್ಷಿ ಪ್ರಾಣಿಗಳು ಇಷ್ಟೇ ಅವರ ಆಹಾರವಾಗಿರುತ್ತೆ. ಸೊಂಟಕ್ಕೆ ಒಂದು ಬಟ್ಟೆ ಸುತ್ಕೊಂಡ್ಬಿಟ್ರೆ ಮುಗೀತು ಅವರ ಉಡುಪು. ಗಂಡಸರು ಅಷ್ಟೇ, ಹೆಂಗಸರು ಅಷ್ಟೇ, ಪೂರ್ತಿ ಬರಿಮೈಯಿ. ಮೊದಲು ಹೆಂಗಸರು ಎದೆ ಭಾಗವನ್ನು ಬಿಟ್ಕೊಂಡು ಓಡಾಡೋದನ್ನು ನೋಡಿ ಇವನಿಗೆ ಬಹಳ ಅಸಹ್ಯ ಅನಿಸುತ್ತೆ. ಗಂಡಸರ ಜೊತೆಯಲ್ಲಿ ಎಷ್ಟೊಂದು ಸ್ವೇಚ್ಛೆಯಾಗಿ ಓಡಾಡ್ತಿರ್ತಾರಲ್ಲ, ಆರ್ಯರಲ್ಲಿ ಇದು ಮಹಾಪಾಪ ಅಂತ ಅವನಿಗನ್ಸುತ್ತೆ. ಆದರೆ ಈ ನಿರುಪದ್ರವಿಗಳಾಗಿರ್ತಾರೆ ಈ ನಾಗರು, ಬಹಳ ವಿಷಪೂರಿತ ಜನ ಇವರು ಅಂತ ಸುಳ್ಳು ವದಂತಿ ಅವ್ರ ಬಗ್ಗೆ ಹರಡಿರುತ್ತೆ. ಅವರಲ್ಲಿ ದನಕರುಗಳು ಹೆಚ್ಚಾಗಿ ಇರಲ್ಲ. ಅವ್ರದ್ದೇನಿದ್ರೂ ಕುರಿ, ಮೇಕೆ, ಕತ್ತೆಗಳು ಮಾತ್ರ. ಅವನ್ನು ಅವರು ಗಮನಿಸ್ಕೊಂಡು ಅವ್ರುಗಳನ್ನು ಸಾಕ್ತಾ ಇರ್ತಾರೆ. ಸುಖಜೀವಿಗಳವರು, ಆಯಾಸಪಟ್ಟು ಕೆಲಸ ಮಾಡೋ ಜನವೇ ಅಲ್ಲ. ಅವರ ಪುರೋಹಿತರು ಈ ವೇದವ್ಯಾಸ ಮುನಿಗಳನ್ನು ಮನಸಾರೆ ಸ್ವಾಗತಿಸಿರ್ತಾರೆ. ತಮ್ಮ ದೇವರು ಪಶುಪತಿಯನ್ನು ಅವರು ನೀರಿನಿಂದ ತೊಳೆದು ಹೂವು ಎಲೆಗಳಿಂದ ತಮ್ಮ ರೀತಿಯಲ್ಲಿ ಪೂಜೆ ಮಾಡ್ತಿರ್ತಾರೆ. ಆದರೆ ವೇದವ್ಯಾಸರು ಮತ್ತು ಅವರ ಶಿಷ್ಯರು ಆರ್ಯ ಸಂಪ್ರದಾಯದಂತೆ ಪೂಜಾ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಲಿಕ್ಕೆ ಹೊರಟಾಗ ಅವರೇನು ಬೇಡ ಅಂತ ಅನ್ನೋದಿಲ್ಲ. ಅವ್ರು ಮಾಡೋದನ್ನು ಅವರುಗಳು ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಈ ಪಶುಪತಿಯ ಬಯಲುಗುಡಿಯಲ್ಲಿ ಮಹಾಮುನಿ ನಿತ್ಯ ಒಂದು ಹೋಮವನ್ನು ವೇದಘೋಷದ ಜೊತೆ ಮಾಡಿದಾಗ ಆ ಪುರೋಹಿತರು ಕೂಡ ಭಕ್ತಿಯಿಂದ ಅವ್ರ ಪಕ್ಕದಲ್ಲಿ ಕೂತು ಕೇಳ್ತಾ ಇರ್ತಾರೆ. ಋಷಿವರಿಯರು ರೋಗಿಗಳನ್ನು, ವಿಕಲರನ್ನು ಗುಣ ಮಾಡಿದಾಗ ಅವರ ಮಂತ್ರವಾದಿ ಪುರೋಹಿತರು ಕೂಡ ಯಾವುದೇ ಅಸೂಯೆಯನ್ನು ತೋರಿಸ್ತಾ ಇರೋದಿಲ್ಲ. ಮೊದಲಿಂದ ಕೊನೆಯವರೆಗೂ ಆರ್ಯಕ ರಾಜ ತನ್ನ ಮಂಚದ ಮೇಲೆ ಕೂತು ವೇದವ್ಯಾಸರನ್ನೇ ನೋಡ್ತಾ ಕೂತಿರ್ತಿದ್ದ. ಆಗ ಉದ್ದವನಿಗನ್ಸುತ್ತೆ, ಇದೇ ಇರಬೇಕು ಮಹಾಮುನಿಗಳ ಪವಾಡದ ಗುಟ್ಟು. ಏಕೆಂದರೆ ಅವರು ಎಲ್ಲಿ ಹೋದರೆ ಅಲ್ಲಿ ಜನ ಸುತ್ತುವರಿತಾರೆ. ಅವರು ತಕ್ಷಣವೇ ಬಂದು ಸೇರಿಕೊಳ್ತಾ ಇರ್ತಾರೆ. ತಮ್ಮ ತೊಂದರೆಗಳನ್ನು ಅಥವಾ ತಮ್ಮಲ್ಲಿ ಈಡೇರಿದ ಆಸೆಗಳನ್ನು ಕೂಡ ಹೇಳ್ಕೊತಾ ಇರ್ತಾರೆ. ಹೀಗೆ ಜನರಲ್ಲಿ ಬದುಕೋ ಒಂದು ಆಸೆಯನ್ನು ಹುಟ್ಟಿಸೋವಂಥ ಮಹಾತ್ಮರು ಇವರು ಅಂಥೇಳಿ ವೇದವ್ಯಾಸರ ಬಗ್ಗೆ ಉದ್ದವ ಅಂದ್ಕೊಳ್ತಾನೆ. ಹಾಗಾಗಿ ಈ ಏಕಚಕ್ರ ನಗರಕ್ಕೆ ಬಂದಾಗೆಲ್ಲ ನೀವು ನಾಗಕೂಟಕ್ಕೆ ಬರಲೇಬೇಕು ಅಂತ ಆರ್ಯಕ ಒತ್ತಾಯ ಮಾಡಿರ್ತಾನೆ. ಹಾಗಾಗಿ ಇವರು ಅಲ್ಲಿಗೆ ಬಂದಿರ್ತಾರೆ. ಈ ಮಹಾಮುನಿಗಳ ಸಹವಾಸದಿಂದ ಈ ಆರ್ಯಕನಿಗೂ ಕೂಡ ತನ್ನ ಹರಿಯದ ಹುಮ್ಮಸ್ಸು ಸ್ವಲ್ಪ ಕೂಡಿ ಬರ್ತಾ ಇದೆಯಾ ಅಂತ ಅನಿಸುತ್ತೆ. ಅವನ ವಿಶಾಲವಾದ ಕುಟುಂಬದಲ್ಲಿ ತುಂಬ ಒಗ್ಗಟ್ಟು ಬಂದಿದೆ ಅಂತ ಅವನಿಗೆ ಭಾಸ ಆಗ್ತಾ ಇರುತ್ತೆ. ನಾಗಜನರಿಗೂ ಕೂಡ ತಮ್ಮ ವಂಶದ ಹಿರಿಯನನ್ನು ತಾವು ನೋಡಿದ್ವೇನೋ ಅಂಥೇಳಿ ಭಾಸ ಆಗ್ತಿರುತ್ತೆ.
ಈ ಮುನಿ ಮಾಡ್ತಿದ್ದಂತಹ ಪೂಜಾ ವಿಧಾನಗಳು ಇತ್ಯಾದಿಗಳು ಅವರಿಗೆ ಪರಕೀಯವಾದದ್ದು ಅಂತ ಅನ್ನಿಸ್ತಾನೇ ಇರ್ತಿರಲಿಲ್ಲ. ನಾವು ಮಾಡೋದನ್ನೇ ಅವರು ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಭಾವಿಸ್ತಾ ಇರ್ತಾರೆ. ಪ್ರತಿದಿನ ದೂರ ದೂರಗಳಿಂದ ಮುನಿಶ್ರೇಷ್ಠರ ದರ್ಶನಕ್ಕೆ ಜನರು ತಂಡೋಪತಂಡವಾಗಿ ಬರ್ತಾ ಇರ್ತಾರೆ. ದಿನವೂ ವಿದ್ಯುಕ್ತವಾಗಿ ಹೋಮ ಮಾಡ್ತಾ ಇರ್ತಾರೆ. ಹಾಲಿನ ಮೊಗೆಗಳನ್ನು ಕೊಡ್ತಾ ಇರ್ತಾರೆ. ಪ್ರತಿಯೊಂದರಲ್ಲೂ ಒಂದು ಪವಿತ್ರವಾದ ಎಲೆಯನ್ನು ಹಾಕ್ತಾ ಇರ್ತಾರೆ. ರೋಗಿಗಳು ಮತ್ತು ಅಂಗಹೀನರು ಶ್ರದ್ಧಾಭಕ್ತಿಗಳಿಂದ ಹಾಲನ್ನು ಕುಡಿತಿರ್ತಾರೆ. ತಮ್ಮ ಹಣೆಗೆ ಆ ಮಹಾಮುನಿ ಪವಿತ್ರವಾದ ಭಸ್ಮವನ್ನು ಬಳೀಲಿ ಅಂದ್ಬಿಟ್ಟು ಎಲ್ಲರೂ ನುಗ್ಗುತ್ತಾ ಇರ್ತಾರೆ. ಆ ನಂತರ ಪವಾಡ ನಡೀತಾ ಇರುತ್ತೆ. ಕಣ್ಣಿಲ್ಲದವ್ರಿಗೆ ಕಣ್ಣು ಬರ್ತಿರುತ್ತೆ, ಕಾಲು ಸೆಟ್ಕೊಂಡು ಹೋದವ್ರಿಗೆ ಕಾಲು ಬರ್ತಿರುತ್ತೆ, ಅವರು ಓಡಾಡ್ತಿರ್ತಾರೆ. ನೆಲದ ಮೇಲೆ ಉರುಳಾಡ್ತಿದ್ದಂತಹ ಕೆಲವರಿಗೆ ಮೈಯಲ್ಲಿದ್ದ ಭೂತ ಓಡಿ ಹೋಯಿತು ಅಂತ ಅನ್ನಿಸ್ತಿರುತ್ತೆ. ಆಮೇಲೆ ದೊಡ್ಡ ಸಮಾರಾಧನೆ ಮಾಡ್ತಾ ಇರ್ತಾರೆ. ಮಹಾಮುನಿ ತಾವೇ ಕೈಯಾರೆ ಬಡಿಸ್ತಾ ಇರ್ತಾರೆ. ಆಮೇಲೆ ಆರ್ಯಕ ಮತ್ತು ಕಾರ್ಕೋಟಕರ ಜೊತೆಗೆ ಕೂತು ಊಟ ಮಾಡ್ತಾ ಇರ್ತಾರೆ. ಹೀಗಾಗಿ ಈ ಮಹಾಮುನಿಗಳ ಹೆಸರಲ್ಲಿ ಅಲ್ಲೆಲ್ಲ ಜಯಘೋಷ ನಡೀತಾ ಇರುತ್ತೆ. ಇನ್ನು ಈ ರಾಜಕುಮಾರಿ ಮರೀಷೆಯ ಮೊಮ್ಮಗ ಉದ್ದವ ಅನ್ನೋ ಸುದ್ದಿ ಅಲ್ಲೆಲ್ಲ ಕಡೆನೂ ಹರಡುತ್ತೆ. ಯುದ್ಧದ ಬಣ್ಣ ಹಚ್ಚಿಕೊಂಡು ಗರಿಗಳ ರುಮಾಲನ್ನು ಸುತ್ತಕೊಂಡು ಈಟಿ ಹಿಡ್ಕೊಂಡಿದ್ದ ನಾಗಪ್ರಮುಖರು ಈ ಉದ್ದವನನ್ನು ಸುತ್ತುಗಟ್ತಾರೆ. ಇವನಿಗೆ ಬಹಳ ಬೇಸರ ಅನಿಸುತ್ತೆ. ಅಲ್ಲಿದ್ದ ಹಿರಿಯರೆಲ್ಲರೂ ಇವನಿಗೆ ಬೆನ್ನು ತಟ್ಟುತ್ತಾರೆ. ಉಳಿದವರು ಮೆಚ್ಚುಗೆಯ ಕಣ್ಣಿನಿಂದ ಇವನನ್ನು ದಿಟ್ಟಿಸ್ತಿರ್ತಾರೆ. ಆದರೆ ಅವನಿಗೆ ಏನೋ ಒಂದು ರೀತಿಯ ಸಂಕೋಚ ಕಾಡ್ತಾ ಇರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.